ಎಲ್ರಿಗೂ ನಮಸ್ಕಾರ. ನೋವಿನ ಸಂಗತಿ, ತುಂಬ ಬೇಜಾರಾಗುತ್ತೆ. ಮೊನ್ನೆ ತಾನೇ ಶಾಲಾ ಮಕ್ಕಳ 4 ವಿದ್ಯಾರ್ಥಿಗಳನ್ನ ನಾವು ಕಳ್ಕೊಂಡ್ವಿ. ಇವತ್ತು ನೋಡಿದ್ರೆ ಮತ್ತೆ 4 ಜನ ಮೃತಪಟ್ಟಿದ್ದಾರೆ. ಒಂದು ದುರ್ಘಟನೆ ಇವತ್ತು ಗುಡುಪಲ್ಲಿ ರಸ್ತೆ ಒಡ್ಡಳ್ಳಿಗೆ ಬರುವಂತಹ ರಸ್ತೆಯಲ್ಲಿ ದುರ್ಘಟನೆ ನಡೆದಿದೆ. ಆಕ್ಸಿಡೆಂಟ್ ಆಗಿರುವಂಥ 5 ಜನದಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಒಬ್ಬರು ತುಂಬ ಸೀರಿಯಸ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ತುಂಬ ನೋವಿನ ಸಂಗತಿ. ಯಾಕೆಂದರೆ ಪದೇ ಪದೇ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗುತ್ತೆ, ಬಟ್ಟು ಕೈ ಕಾಲು ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು. ಬಟ್ಟು ಇವತ್ತು ನೋಡಿದ್ರೆ 4 ಜನ ಮೃತಪಟ್ಟಿದ್ದಾರೆ. ಮೊನ್ನೆ ತಾನೇ ಮಕ್ಕಳನ್ನ ಕಳ್ಕೊಂಡಿದ್ವಿ. ಅದಕ್ಕೆ ಮುಂಚೆ ಇನ್ನೂ ಒಂದಿಬ್ಬರು ಆಕ್ಸಿಡೆಂಟಲ್ಲಿ ಡೆತ್ ಆದರು. ತುಂಬ ಬೇಜಾರಾಗುತ್ತೆ. ನಮ್ಮ ಇದರ ಮಾಹಿತಿ ಕೂಡ ನಮ್ಮ ತಾಲೂಕಿನ ಶಾಸಕರ ಗಮನಕ್ಕೆ ಹೋಗಿದೆ. ಯಾಕಂದರೆ ತುಂಬ ದುಡ್ಡಿರೋರು ದುಡ್ಡು ಇಲ್ದಿರೋ ಅಂತಲ್ಲ, ಇಲ್ಲಿ ಪ್ರಶ್ನೆ ಬರಲ್ಲ ಆ ರೀತಿ. ಯಾಕೆ ಅಂದರೆ ದಲಿತ ಕುಟುಂಬದವರು, ತೀರಾ ಬಡವರು ಇರುವಂತಹ ಕುಟುಂಬ. ನಮ್ಮ ವಿಜಯಣ್ಣವರ ಸಂಬಂಧಿಕರೇ, ಒಂದೇ ಕುಟುಂಬದವರು 3 ಜನ ಮೃತಪಟ್ಟಿದ್ದಾರೆ. ಇನ್ನು ಪಕ್ಕದ ಊರೊಬ್ಬರು ಮತ್ತು ಇನ್ನೊಬ್ಬರು ಸೀರಿಯಸ್ ಆಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು. ಬಟ್ ಈ ಥರ ಆಗಿದೆ. ಬಟ್ಟು ನೋವಿನ ಸಂಗತಿ. ಇದು ಯಾಕೆ ಈ ವರ್ಷದಲ್ಲಿ ಏನು ಲಾಸ್ಟಲ್ಲಿ ಈ ರೀತಿ ಆಗ್ತಾಯಿದೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ. ಬಟ್ಟು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ಆ ಒಂದು ಏನು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದೇ ರೀತಿ ಅವರ ಒಂದು ಕುಟುಂಬಗಳಿಗೆ ಆ ಭಗವಂತ ಧೈರ್ಯ ತುಂಬುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟು ಮಾತಾಡಲಿಕ್ಕೆ ನಾವು ಮಾತಾಡಬಹುದು. ಆದ್ದರಿಂದ ಇದಕ್ಕೆ ಆ ಭಗವಂತನೇ ನಮಗೆ ಪ್ರತಿಯೊಂದು ಕಾಪಾಡ್ಕೊಂಡು ಹೋಗಬೇಕು. ಆದ್ದರಿಂದ ಹೆಚ್ಚಿಗೆ ಮಾತಾಡೋದು ಏನೂ ಇಲ್ಲ. ಆದ್ದರಿಂದ ಈ 1-2 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ.